ಮುಂದಿನ ಹಾಡು ಕುವೆಂಪು ಅವರ ರಚನೆ. ಇದು ಎಷ್ಟು ಪ್ರಸಿದ್ಧವಾಗಿದೆ ಈ ಹಾಡು ಅಂತ ಹೇಳಿದ್ರೆ, ಡಾಕ್ಟರ್ ರಾಜ್ಕುಮಾರ್ ನಟಿಸಿದಂತಹ ಹೊಸ ಬೆಳಕು ಚಿತ್ರದಲ್ಲಿಯೂ ಕೂಡ ಶ್ರೀ ಕುವೆಂಪುರವರ ರಚನೆಯಾದ ಒಂದು ಗೀತೆಯನ್ನು ಆರಿಸಿಕೊಂಡಿದ್ದೀವಿ. ಆ ಹಾಡೆ ತೆರೆದಿದೆ ಮನೆ ಓಬ ಅತಿಥಿ. ಈ ಹಾಡು ಶುದ್ಧ ಸಾರಂಗದಲ್ಲಿದೆ. ಹಾಡಲಿದ್ದಾರೆ ಪ್ರಗತಿ ಮತ್ತು ಪೃಥ್ವಿ, ತಬಲಾ ಪವನ್ ಹಾಗೂ ಹಾರ್ಮೋನಿಯಂ ಶಿಶಿರ್. God
ಶಂಭೋ ಇದು ರೇವತಿ ರಾಗದಲ್ಲಿದೆ. ಹಾಡುವವರು ಅಕ್ಷಯ್, ವೈಲಿನ್ ಪ್ರಿಯಾಂಕಾ ಅವರಿಂದ, ಮೃದಂಗ ಚಿರಂತ್. समुद्रं सुमुखान्तनेत्रं जडाधरं पार्वती वामभागम् कृपाकरं रुद्रम् अखण्डरूपम् कैलासवासं धृतिभावयामि कैलासवासं धृतिभावयामि ओ शम्भो शिव शम्भो स्वयंभो 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 शम्भो स्वयंभो शम्भो शिव शम्भो स्वयंभो शंकर करुणाकर मामव भवसागर तारका शम्भो शिव शम्भो स्वयंभो परब्रह्म स्वरूपा गमगमभूता प्रपञ्चरहिता निर्गुण परब्रह्म भूपा गमगमभूता प्रपञ्चरहिता निर्गुण परब्रह्म स्वरूपा गमगमभूता प्रपञ्चरहिता निज गुहनिहित नितान्तनन्ता निज गुहनिहित नितान्तनन्ता आनन्दातिशय अक्षयलिङ्ग निज गुहनिहित नितान्तनन्ता आनन्दातिशय अक्षयलिङ्ग आनन्दातिशय अक्षयलिङ्ग शम्भो शिव शम्भो स्वयंभो शम्भो शिव शम्भो स्वयंभो गङ्गाधर शङ्कर करुणाकर मामव भवसागर तारका शम्भो शिव शम्भो स्वयंभो धिमित धिमित धिमि धिमि किट किट तों तों तरि किट किट धिमित धिमित धिमि धिमि किट किट तों तों तरि किट मदङ्ग मुनिवर वन्दित ईशा सर्वदिगम्बर वेष्टित वेशा नित्य निरञ्जन नित्य
ಹಾಡಿದಾಗಲೆಲ್ಲ ಹೆಣ್ಣು ಮಕ್ಕಳಿಗೆ ತಮ್ಮ ತವರಿನ ಬಗ್ಗೆ ನೆನಪಾಗುವುದು ಸುಳ್ಳಲ್ಲ ಕಣ್ರಿ. ಆ ಹಾಡೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಈ ಹಾಡನ್ನ ಇವಾಗ ಪ್ರಸ್ತುತಪಡಿಸ್ತಾ ಇದ್ದಾರೆ ಪವನ್ ಮತ್ತು ಅಕ್ಷಯ್ ತಬಲದಲ್ಲಿ, ಪ್ರಿಯಾಂಕ ಮತ್ತು ತಾರಿಣಿ ಕೇಳೋಣ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ.
ಈ ಸುಂದರ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಿರ್ದೇಶಿಸಿದವರು ಶ್ರೀ ಬದ್ರಿ ಪ್ರಸಾದ್. ದಯವಿಟ್ಟು ಮಕ್ಕಳೆಲ್ಲ ವೇದಿಕೆ ಮೇಲೆ ಬಂದು ಕನ್ನಡ ಕೂಟದ ವತಿಯಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆ ಮಕ್ಕಳ ಹೆಸರು ಕಿರಣ್ ಕಣೇಕಲ್, ಶಿಶಿರ್ ನೀಲಕಂಠ್, ಪೃಥ್ವಿ, ಪ್ರಗತಿ, ತಾರಿಣಿ ಸಿದ್ದಪ್ಪ, ಪ್ರಿಯಾಂಕಾ ಪ್ರಸಾದ್, ಪವನ್ ಕಣೇಕಲ್, ಅಕ್ಷಯ್ ಜಗದೀಶ್, ಚಿರಣ್ ಸಿದ್ದಪ್ಪ. ಕಿರಣ್ ಕಣೇಕಲ್, ಶಿಶಿರ್ ನೀಲಕಂಠ್, ಪೃಥ್ವಿ, ಪ್ರಗತಿ, ತಾರಿಣಿ ಸಿದ್ದಪ್ಪ, ಪ್ರಿಯಾಂಕಾ ಪ್ರಸಾದ್, ಪವನ್ ಕಣೇಕಲ್, ಅಕ್ಷಯ್ ಜಗದೀಶ್. ಇದರ ಸೂತ್ರಧಾರರಾದಂತಹ ಶ್ರೀ ಬದ್ರಿ ಪ್ರಸಾದ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನ ನಮ್ಮ ಅಧ್ಯಕ್ಷರ ಹಸ್ತದಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಶ್ರೀಮತಿ ಅನು ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅನು, ಜಗದೀಶ್ ಮತ್ತು ಶ್ರೀಮತಿ ಪದ್ಮಜ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪ್ರೇಕ್ಷಕರೇ, ಬರಲಿ ನಿಮ್ಮಿಂದ ಚಪ್ಪಾಳೆ. $1,000 ಮೊತ್ತವನ್ನು ಈ ILP ಎಂಬ ಒಂದು ಸತ್ಕಾರ್ಯಕ್ಕೆ ವಿನಿಯೋಗಿಸಿಕೊಳ್ಳಲಾಗುತ್ತಿದೆ. ಇದು ನಿಮ್ಮಿಂದಲೇ ಬಂದಂತಹ ದುಡ್ಡು, ನಿಧಿಯಿಂದ ಕೊಡಲಾಗುತ್ತಿದೆ. ಪ್ರಥಮ ಬಾರಿಗೆ ಕನ್ನಡ ಕೂಟವು ಈ ಪರಂಪರೆಯನ್ನು ಹಾಕಿಕೊಳ್ಳಲಿದೆ. ಅವರು 2 ಮಾತುಗಳನ್ನು ಆಡ್ತಾ ಇದ್ದಾರೆ. ನಿಮ್ಮ ಕಾಣಿಕೆಗೆ ಬಹಳ ಧನ್ಯವಾದಗಳು. ಪ್ರತಿ ವರ್ಷ ಹಲವಾರು ಕರ್ನಾಟಕದ ಮಕ್ಕಳಿಗೆ ಬಹಳ ಸಹಾಯ ಆಗ್ಬೋದು ಅಂತ ಭಾವಿಸುತ್ತೇವೆ. ನಿಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಧನ್ಯವಾದಗಳು. ಈಗ ನಾನು ಇವತ್ತು ನಿಮಗೆ ಚಪ್ಪಾಳೆ ಹೊಡೀರಿ ಅಂತ ಹೇಳೇ ಇರಲಿಲ್ಲ. ಈಗ ನೀವು ಚಪ್ಪಾಳೆ ಹೊಡಿಲೇಬೇಕು. ಏನಕ್ಕೆ ಅಂದರೆ ನಿಮ್ಮ ದುಡ್ಡನ್ನು ನಾವು ಅವ್ರಿಗೆ ದಾನವಾಗಿ ಕೊಟ್ಟಿದ್ದೀವಿ. ಅಂದರೆ ನಾವೆಲ್ಲರೂ ಸೇರಿ ಇದನ್ನು KKNCಯು ಪ್ರಥಮ ಬಾರಿಗೆ $1,000 ILPಗೆ ಕೊಟ್ಟಿದ್ದೀವಿ. ಇದರಿಂದ ಸುಮಾರು ಅನಕ್ಷರಸ್ಥರಿಗೆ ಸಹಾಯ ಆಗುತ್ತೆ. ಮತ್ತು ಈ ಪರಂಪರೆಯನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕು, ಮುಂದಿನ ಸಮಿತಿಗಳು ಕೂಡ ಅಂತ ನಾನು ಬೇಡ್ಕೊತೀನಿ. ಮತ್ತು ಚಪ್ಪಾಳೆ ತಟ್ಟಿ. ಮತ್ತೆ ಸೊ ಈಗ ಇವರು ಸರಸ್ವತಿ ಅವರು ಓದಂಗೆ ನಾವು ಒಂದು ಜಿಲ್ಲೆನ ಆ ಜಿಲ್ಲೆಯಲ್ಲಿ ಒಂದು ಗ್ರಾಮವನ್ನು ತೆಗೆದುಕೊಂಡು ಆ ಗ್ರಾಮದಲ್ಲಿರ್ತಕ್ಕಂಥವರಿಗೆ ಅಕ್ಷರಸ್ಥರನ್ನಾಗಿ ಮಾಡೋದಕ್ಕೆ ಪಣ ತೊಟ್ಟಿದ್ದೇವೆ. ಸೊ ಅದಕ್ಕೆ ಎಲ್ಲರ ಸಹಾಯನೂ ಬೇಕಾಗುತ್ತೆ. ಮತ್ತು ಇದೇ ರೀತಿಯಾಗಿ ಫೌಂಡೇಶನ್ ಫಾರ್ ಎಕ್ಸಲೆನ್ಸಲ್ಲಿ ಸುಮಾರು ಜನ ಬಡ ಮಕ್ಕಳು, ತಂದೆ ತಾಯಿಯಂದಿರು ಇರೋದಿಲ್ಲ. ಅಪ್ಪ ಅಮ್ಮ ಇದ್ರೂ ಕೆಲವು ಸರಿ ಅವ್ರಿಗೆ ಹಣಕಾಸಿನ ಸ್ಥಿತಿ ಚೆನ್ನಾಗಿರೋದಿಲ್ಲ. ಆದರೆ ಮಕ್ಕಳ ಶ್ರೇಣಿ ಮಾತ್ರ ಭಾಳ ಉತ್ತಮವಾಗಿರುತ್ತೆ. ಸೊ ಅಶೋಕ್ ಶೆಟ್ಟಿ ಅವರು ನನಗೆ ಸುಮಾರು ಒಂದು 50 ಮಕ್ಕಳ ಒಂದು ಇದನ್ನು ಕಳಿಸಿದ್ರು ನನಗೆ. ಇದರಲ್ಲಿ ನಾವು ಹೇಳಿದ್ವಿ ನಮ್ಮ ಫಂಡ್ಸು $500 ಇರುತ್ತೆ ಅಂತ. ಸೊ $500 ಸೊ 4 ವಿದ್ಯಾರ್ಥಿಗಳನ್ನು ನಾವು ಚುನಾಯಿಸಿದ್ವಿ. 4 ವಿದ್ಯಾರ್ಥಿಗಳಿಗೂ ಇಬ್ಬರಲ್ಲಿ ತಂದೆ ತಾಯಿಗಳಿರಲಿಲ್ಲ. ಮತ್ತು ಇನ್ನು 2 ಮನೆಯಲ್ಲಿ ಭಾಳ ಬಡತನ ಇತ್ತು.
ಸೊ 4 ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅನುಕೂಲ ಮಾಡಿಕೊಡ್ತಿದೆ ನಿಮ್ಮೆಲ್ಲರ ಸಹಾಯದಿಂದ, KKNCಯ ಸಹಾಯದಿಂದ. ಸೊ ಇದಕ್ಕೆ ನೀವು ಜೋರಾಗಿ ಚಪ್ಪಾಳೆ ತಟ್ಟಲೇಬೇಕು. 4 ವಿದ್ಯಾರ್ಥಿಗಳು ನಿಮ್ಮಿಂದ ಓದಲಿದ್ದಾರೆ. ಈಗಾಗಲೇ ಅವರು ಹೇಳಿರೋ ಹಾಗೆ ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ FFE ಈ ಸಂಸ್ಥೆಯು ಪ್ರಾರಂಭವಾದಾಗಿನಿಂದ ಈವರೆಗೆ 20,900 ಮಕ್ಕಳು ಈ ಪ್ರಯೋಜನವನ್ನು ಪಡೆದಿದ್ದಾರೆ. ಇದುವರೆಗೆ ಇವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿರುವ ಖರ್ಚು $4.35 ಮಿಲಿಯನ್. ಭಾರತದ 25 ರಾಜ್ಯಗಳು, ಅದರಲ್ಲೂ 40% ಹೆಣ್ಣು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಇದು ಖಂಡಿತವಾಗಿಯೂ ಬಡವರಲ್ಲಿ ಒಂದು ಆಶಾಕಿರಣ ಮೂಡಿಸಿದೆ ಎಂದು ಹೇಳಿದ್ರೆ ತಪ್ಪಾಗಲಾರದು. ಗೆಳೆಯರೇ, ನಿಮ್ಮಂತಹ ಸಹೃದಯ ದಾನಿಗಳಿಂದ ಮಾತ್ರ ಆ ಗುರಿ ಮುಟ್ಟಲು ಸಾಧ್ಯ. ಈಗ FFE ಪ್ರತಿನಿಧಿಯಾದ ಶ್ರೀ ಆರ್ಯ ಪಥಾರಿಯಾ ಅವರಿಗೆ ಕನ್ನಡ ಕೂಟದ ವತಿಯಿಂದ ಶ್ರೀ ಸುರೇಶ್ ಅವರಿಗೆ, ಅವರು ಪ್ರತಿನಿಧಿಯಾಗಿದ್ದಾರೆ FFEಗೆ. ಹಾಗಾಗಿ ಆ ಸುರೇಶ್ ಅವರಿಗೆ ನಮ್ಮ ಕನ್ನಡ ಕೂಟದ ವತಿಯಿಂದ $500 ದೇಣಿಗೆ ನೀಡಲಾಗ್ತಾ ಇದೆ. $500 ಚೆಕ್ಕನ್ನು ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಭವಾನಿ ಅವರು ನೀಡಲಿದ್ದಾರೆ. ಮತ್ತೆ ಚಪ್ಪಾಳೆ ಬರಲಿ, ಏಕೆಂದರೆ ಇದು ನಿಮ್ಮ ಹಣ. ಧನ್ಯವಾದಗಳು. ಥ್ಯಾಂಕ್ ಯು. 1 ನಿಮಿಷ ಅವ್ರಿಗೆ ಸುರೇಶ್ ಕೊಡ್ತೀನಿ, ಅವ್ರು ಮಾತಾಡ್ತಾರೆ. On behalf of Foundation for Excellence, I am very, very grateful to Kannada Kota for recognizing FFE's work and making its first grant. We hope this is a beginning of a small partnership which will grow into a big one. We thank all the members of the Kannada Kota for supporting us, and more details about the organization are available outside and on our website. Thank you very much. ನಾನು ಮತ್ತೊಮ್ಮೆ ಇನ್ನೊಂದು ಹೇಳಬೇಕಾಗಿದೆ. ಈ 4 ಮಂದಿನ ನಾವು ಕನ್ನಡ ಕೂಟದವರು ಚುನಾಯಿಸಿರೋದು ವಿದ್ಯಾರ್ಥಿನಿಯರು. ಸೊ ನಾವು ವಿದ್ಯಾರ್ಥಿನಿಯರಿಗೆ ಚುನಾಯಿಸಿ ಬಡ ಮಕ್ಕಳಿಗೆ ಕನ್ನಡ ಕೂಟ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಿದೆ. ಇದನ್ನು ಮುಂದಿನ ವರ್ಷಗಳಲ್ಲೂ ನಿಮ್ಮೆಲ್ಲರ ಸಹಾಯದಿಂದ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2008ರ ಕಾರ್ಯಕ್ರಮಗಳ ಪಕ್ಷಿ ನೋಟ, ಮೊದಲಿನಿಂದ ಈವರೆಗೆ ಯಾವ್ಯಾವ ಕಾರ್ಯಕ್ರಮ ನಡೆಸಿದ್ದು ಮತ್ತು ಅದರ ಉದ್ದೇಶಗಳು ಏನೇನು ಅಂತ ಈಗ ಅದರ ವಿಹಂಗಮ ನೋಟ ನೋಡೋಣ. ಹೈಲೈಟ್ಸ್ ಆಫ್ KKNC 2008. ಚಿತ್ರಗೀತೆಗಳ ಆಧಾರಿತ ಕಾರ್ಯಕ್ರಮ ಯುವ ಲಹರಿ. ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ನಿರ್ಮಿಸಿದ ಚಿತ್ರ ಹೋದ ವರ್ಷ ಮುಂಗಾರು ಮಳೆ. ಕರ್ನಾಟಕದಲ್ಲೇ ಅಲ್ಲದೆ ವಿಶ್ವದ ಅನೇಕ ಕಡೆ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದಂತಹ ಚಿತ್ರ ಮುಂಗಾರು ಮಳೆ. ಈ ಚಿತ್ರ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದು, ಡಾಕ್ಟರ್ ರಾಜ್ ನಟಿಸಿದ್ದ ಸತತ 1 ವರ್ಷ ಚಿತ್ರಮಂದಿರದಲ್ಲಿ ಓಡಿದ ಬಂಗಾರದ ಮನುಷ್ಯನನ್ನು ಹಿಂದೆ ಹಾಕಿ ಮುಂಗಾರು ಮಳೆ ಚಿತ್ರ ಈ ದಾಖಲೆಯನ್ನು ಮುರಿಯಿತು. ಎಲ್ಲ ವಿಭಾಗಗಳಲ್ಲೂ ಈ ಚಿತ್ರ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿತು. ಯೋಗರಾಜ ಭಟ್ಟರ ಕಥೆಯಾಗಲಿ, ಗೋಲ್ಡನ್ ಸ್ಟಾರ್ ಗಣೇಶ್ ರಾವ್ ಮತ್ತು ಪೂಜಾ ಗಾಂಧಿಯವರ ನಟನೆಯಾಗಲಿ, ಅಥವಾ ಇಲ್ಲಿನವರೇ ಆದ ಮನೋಮೂರ್ತಿಯವರ ಸಂಗೀತವಾಗಲಿ, ಜಯಂತ್ ಕಾಯ್ಕಿಣಿಯವರ ಸುಮಧುರ ಸಾಹಿತ್ಯವಾಗಲಿ, ಎಲ್ಲರಿಂದಲೂ ಭೇಷ್ ಎಂಬ ಪ್ರಶಂಸೆಗೆ ಒಳಗಾದ ಚಿತ್ರ ಮುಂಗಾರು ಮಳೆ. ಈ ಚಿತ್ರದ ಹಾಡು ಎಲ್ಲರನ್ನು ಗುರುಗೊನಿಸುವಂತೆ ಮಾಡಿದೆ. ಅದರಲ್ಲಿನ ಒಂದು ಹಾಡು ಒಂದೇ ಒಂದು ಸಾರಿ. ಈ ಹಾಡನ್ನು ಹಾಡಲಿದ್ದಾನೆ ಸುಮುಖ್ ಶೇಖರ್. ನೃತ್ಯ ಸಂಯೋಜನೆ ಶ್ರೀಮತಿ ಅರ್ಚನಾ ಶೇಖರ್ ಅವರಿಂದ. ನೋಡೋಣ ಬನ್ನಿ ಮುಂಗಾರು ಮಳೆ ಚಿತ್ರದ ಒಂದೇ ಒಂದು ಸಾರಿ.
ಸಂಗೀತದ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿದ ಮತ್ತೊಂದು ಯಶಸ್ವಿ ಚಿತ್ರ ಚೆಲುವಿನ ಚಿತ್ತಾರ. ಈ ಚಿತ್ರವು ನಾನಾ ಕಾರಣಗಳಿಗೆ ಹೆಸರು ಮಾಡಿತು. ಕಥೆ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ ಅಂತ ಒಂದು ಕಡೆ ಶತದಿನೋತ್ಸವ ಆಚರಿಸಿದ್ರೆ ಮತ್ತೊಂದು ಕಡೆ ರಾಜ್ಯ ಮಹಿಳಾ ಆಯೋಗದ ಕೆಂಗಣ್ಣಿಗೂ ಗುರಿಯಾಯಿತು. ಕಾರಣ ಅಪ್ರಾಪ್ತ ವಯಸ್ಸಿನ ಬಾಲಕಿಯನ್ನು ಪ್ರಣಯ ದೃಶ್ಯಗಳಲ್ಲಿ ಬಳಸಿಕೊಳ್ಳಲಾಗಿದೆ ಎನ್ನುವ ವಿವಾದ ಹೈಕೋರ್ಟ್ ಮೆಟ್ಲನ್ನು ಕೂಡ ಏರಿತು. ಈ ಚಿತ್ರದಿಂದ ಪ್ರಚೋದಿತರಾಗಿ ಅನೇಕ ಯುವ ಪ್ರಣಯ ಜೋಡಿಗಳು ಮನೆಯಿಂದ ಕಾಲ್ಕಿತ್ತರು. ವಿಷಯ ಏನೇ ಇರಲಿ, ಈ ಚಿತ್ರದ ಹಾಡುಗಳು ಕೂಡ ಬಹಳ ಇಂಪಾಗಿವೆ. ಅದರಲ್ಲೂ ಉಲ್ಲಾಸದ ಹೂಮಳೆ ಮತ್ತೆ ಮತ್ತೆ ಕೇಳುವಂತಿದೆ. ಈಗ ಈ ಹಾಡನ್ನು ನವ್ಯ ನಾಡಿಗ್ ಹಾಡಲಿದ್ದಾಳೆ. ನೃತ್ಯ ಸಂಯೋಜನೆ ಶ್ರೀಮತಿ ಜ್ಯೋತಿ ಸುನಿಲ್. ಸಕೋಚದ
ಯಾಹೂ ಅಂತ ಶುರು ಆಗುತ್ತೆ. ಅದು ಸತ್ಯವಾಗೂ ಯಾಹೂ ಗ್ರೂಪ್ಸ್ಗೂ ಈ ಹಾಡಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಕಣ್ರಿ. ಹೋದ ವರ್ಷ ತೆರೆ ಕಂಡ ಮತ್ತೊಂದು ಯಶಸ್ವಿ ಕನ್ನಡ ಚಿತ್ರ ರತ್ನಜ ನಿರ್ದೇಶನದ ನೆನಪಿರಲಿ. ಈ ಚಿತ್ರದಿಂದ ಸುಂದರ ಮುಖದ ವಿನೀತನಾದ ವಿಧೇಯನಾದ ನಟ ಕನ್ನಡ ಚಿತ್ರರಂಗಕ್ಕೆ ಬಂದ. ಅವನ ಹೆಸರೇ ಪ್ರೇಮ್. ಆತನ ಹೆಸರು ಎಷ್ಟು ಜನಪ್ರಿಯ ಆಯಿತು ಅಂತ ಹೇಳಿದ್ರೆ ನೆನಪಿರಲಿ ಪ್ರೇಮ್ ಅಂತ ಕೂಡ ಕರೀತಾರೆ. ಈ ಚಿತ್ರವು ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿದ್ದು, ಹಾಡುಗಳು ಕೂಡ ತುಂಬ ಮಧುರವಾಗಿದೆ. ಅದರಲ್ಲಿರೋ ಒಂದು ಹಾಡು ಇಂದು ಬಾನಿಗೆಲ್ಲ ಹಬ್ಬ. ಈ ಚಿತ್ರದ ಹಾಡಿಗಾಗಿ ಹಿನ್ನೆಲೆ ಗಾಯಕಿ ಚಿತ್ರಾಗೂ ಪ್ರಶಸ್ತಿ ಬಂತು. ಅದಲ್ಲದೆ ಈ ಚಿತ್ರದ ನಿರ್ದೇಶಕ, ನಾಯಕ ನಟ ಮತ್ತು ಚಿತ್ರಕ್ಕೂ ಕೂಡ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಬಂತು. ಈ ಹಾಡು ಇವಾಗ ಕುಮಾರಿ ಅಪೂರ್ವ ಗುರುರಾಜ್ ಅವರು ಹಾಡಲಿದ್ದಾರೆ. ನೃತ್ಯ ಸಂಯೋಜನೆ ಕೂಡ ಅಪೂರ್ವ ಗುರುರಾಜ್ ಅವರಿಂದಾನೆ. ಕೇಳೋಣ ಇಂದು ಬಾನಿಗೆಲ್ಲ ಹಬ್ಬ.
ಹೊಸ ಚಲನಚಿತ್ರದ ಗೀತೆಗಳನ್ನು ಕೇಳಿದ್ವಿ. ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ, ಹಳೆ ಚಲನಚಿತ್ರ ಗೀತೆಗಳನ್ನ ಕೇಳೋಣ. ಕನ್ನಡ ಚಲನಚಿತ್ರರಂಗದ ಅನೇಕ ಮೇರು ನಿರ್ದೇಶಕರಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರು ಕೂಡ ಒಬ್ಬರು. ಇವರು ಅನೇಕ ಭಕ್ತಿ ಪ್ರಧಾನ ಹಾಗೂ ಪೌರಾಣಿಕ ಚಿತ್ರಗಳ ನಿರ್ಮಾತೃ. ಬಬ್ರುವಾಹನ ಆಗಿರಬಹುದು, ಭಕ್ತ ಕುಂಬಾರ ಅಥವಾ ರತ್ನಮಂಜರಿ ಮುಂತಾದ ಚಿತ್ರಗಳು ಆಗಿರಬಹುದು. ಈ ರತ್ನಮಂಜರಿ ಈ ಚಿತ್ರದ ಹಾಡುಗಳು ಬಹಳ ಇಂಪಾಗಿವೆ. ಅಂದಿನ ಕಾಲಕ್ಕೆ ಬಹಳ ಯಶಸ್ವಿ ಚಿತ್ರ ಅಂತ ಕೂಡ ಹೇಳಿಸ್ಕೊಂಡಿದೆ. ಆ ಚಿತ್ರದಲ್ಲಿ ಅನೇಕ ಹಾಡುಗಳು ಬಹಳ ಜನಪ್ರಿಯವಾಗಿದೆ. ಅದು ಜಯ ಹೇ ಜೀವನದೊಡೆಯ ಆ ಹಾಡಾಗಿರ್ಬಹುದು, ಅಥವಾ ಯಾರು ಯಾರು ನೀ ಯಾರು ಆ ಹಾಡಾಗಿರಬಹುದು, ಅಥವಾ ಗಿಲ್ಗಿಲಿ ಗಿಲಿ ಗಿಲಕ್ ಆಗಿರ್ಬೋದು. ಈ 3 ಹಾಡುಗಳಲ್ಲಿ ಯಾವ ಹಾಡು ಆರಿಸ್ಕೊಂಡಿದ್ದಾರೆ ಅಂತ ನೋಡೋಣ. ಈ ರತ್ನಮಂಜರಿ ಚಿತ್ರದ ಮತ್ತೊಂದು ವಿಶೇಷವೆಂದರೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಖಳನಾಯಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆ ಖಳನಾಯಕ ನಟ ಯಾರು ಅಂತ ಹೇಳಿದ್ರೆ ಮತ್ಯಾರೂ ಅಲ್ಲ, ಸತ್ಯ ಹರಿಶ್ಚಂದ್ರದ ವೀರಬಾಹು ಅಥವಾ ಭೂತಯ್ಯನ ಮಗ ಅಯ್ಯುವಿನ ಭೂತಯ್ಯ. ಗೊತ್ತಾಗಿರ್ಬೇಕಲ್ಲ? ಹೌದು, ಇತ್ತೀಚೆಗಷ್ಟೇ ನಿಧನರಾದಂತಹ ಶ್ರೀ MP ಶಂಕರ್ ಅವರು ನಟಿಸಿದ ರತ್ನಮಂಜರಿ ಚಿತ್ರದ ಈ ಹಾಡು ಯಾವುದು ಅಂತ ಹೇಳಿದ್ರೆ ಗಿಲ್ಗಿಲಿ ಗಿಲಿ ಗಿಲಕ್. ಕೇಳೋಣ ಬನ್ನಿ. ನಿನ್ನ ಕಂಡು ಹಾರಿ ಕುಣಿಯೋ
ಮನಸ್ಸುಗಳನ್ನು ಕೇಂದ್ರೀಕೃತ ಮಾಡಿಕೊಂಡು ರಚಿತವಾದ ಅನೇಕ ಜಾನಪದ ಗೀತೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದಿದೆ. ಆ ನಿಟ್ಟಿನಲ್ಲಿ ಬರುವ ಮತ್ತೊಂದು ಹಾಡು ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ.